Good evening, everyone. On this auspicious occasion commemorating our school's annual day program, I invite you and I welcome you to this occasion. A blessed welcome to all of you. Our students will entertain you with songs, dances, dramas, and skits, and I hope you all enjoy. Thank you. Let us all rise to our feet now as we welcome our students to sing the school's prayer song. Thy will be done on earth as
students. That is all. Once again, give them a round. Makota
செம்மையா வாழ்ந்து காட்டுறது தான் நம்ம வாழவே கூடாதுன்னு நினைக்கிறவங்களுக்கு நாம கொடுக்குற பெரிய தண்டனை. போலாம், right? பெண் என்று கேலி செய்த கூட்டம் ஒரு நாள் உன்னை வணங்கிடும் உயர்ந்து நில்லு. அன்னை தங்கை மனைவி என்று நீ மடித்த உயர்வை உங்கள் பாதைக்குள் பற்றும் அந்த தீயை அணைக்கும். நீ பயமின்றி துணிந்து செல்ல. முடியாதென்று ஊரே சொல்லும் நம்பாதே, பரிதாபம் காட்டும் எந்த வர்க்கத்தோடும் கிடையாதே. உலகத்தின் வழி எல்லாம் வந்தால் என்ன உன் முன்னே பிரசவத்தின் வழியை தாண்ட பிறந்த சிறகே எழுந்து வா. சகதிகள் விழாமல் பார்த்தோம் வா. ஏறு 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 நெஞ்சில் வலிமை கொண்டு ஏறு. உன்னை பெண் என்று கேலி செய்த கூட்டம் ஒரு நாள் உன்னை வணங்கிடும் உயர்ந்து நில்லு. சிங்கப்பெண்ணே சிங்கப்பெண்ணே ஆணிடமே உன்னை இப்பதற்கே கருவிலே உன்னை ஏந்துமே. ஒரு முறை தலைகுனி உங்கற்றி சிங்க முகம் சாப்பதற்கு வைக்கவே. ஏறு 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 நெஞ்சில் வலிமை கொண்டு ஏறு. உன்னை பெண் என்று கேலி செய்த கூட்டம் ஒரு நாள் உன்னை வணங்கிடும் உயர்ந்து நில்லு. அன்னை தங்கை மனைவி என்று நீ நடித்த உயர்வை உங்கள் பாதைக்குள் பற்றும் அந்த தீயை அணைக்கும். நீ பயமின்றி நீ பயமின்றி நீ பயமின்றி தொழிந்து செல்லு.
ಅಪ್ಪಿ ಎದ್ದೇಳಿ ಮಗ, ಎಷ್ಟು ಹೊತ್ತು ಮಲಗ್ತೀರಾ? ಅಜ್ಜಿ ಸ್ವಲ್ಪ ಹೊತ್ತು ಪ್ಲೀಸ್. ಶಾಲೆ ಇಲ್ವಾ ಇವತ್ತು? ಹೇಳಿ ಹೇಳಿ, ಮುಖ ತೊಳೆದು ಹಲ್ಲುಜ್ಜಿ ಹೋಗಿ. ಎಂತ ಮಗ, ಬೆಳಿಗ್ಗೆ ಬೆಳಿಗ್ಗೆ ಗಲಾಟೆಯಾ? ಅಜ್ಜಿ ನೋಡಜ್ಜಿ, ಮೊಬೈಲ್ ಕೊಡುದೇ ಇಲ್ಲ, ಯಾವಾಗಲೂ ಅವನಿಗೇ ಮೊಬೈಲ್. ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ? ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿತಿದ್ದೆವು, ಆಮೇಲೆ ರೇಡಿಯೋ ಕೇಳ್ತಾ ಇದ್ದೆವು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ, ಪ್ರೀತಿ ಯಜಮಾನ. ಸ್ಕೂಲಿಗೆ ಲೇಟ್ ಆಯ್ತಲ್ಲ ಮಕ್ಕಳ, ಬೇಗ ಹೊರಡಿ. ಬನ್ನಿ ಮಕ್ಕಳೇ, ಸ್ಕೂಲಿಗೆ ಹೋಗೋಣ. ನನಗ್ ಜಾಬ್ ಕನ್ಫರ್ಮ್ ಆಯ್ತು, ನಾಳೆನೆ ಜಾಯ್ನ್ ಆಗ್ತಾ ಇದ್ದೇನೆ. ಓ ಕಂಗ್ರಾಚುಲೇಷನ್ ಭವ್ಯ, ಒಳ್ಳೆ ವಿಷಯ. ಆದ್ರೆ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳೋದು? ಅದೇ ರೀ, ನನ್ ಫ್ರೆಂಡ್ ಒಂದು ಓಲ್ಡ್ ಏಜ್ ಹೋಮ್ ಬಗ್ಗೆ ಹೇಳಿದ್ಲು. ಅಲ್ಲಿ ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ಕಳ್ಸಿದ್ರೆ ಹೇಗೆ? ಬೇಡ ಬೇಡ, ಅವರು ಮನೇಲೇ ಇರ್ಲಿ. ಅವರನ್ನು ಈ ವಯಸ್ಸಲ್ಲಿ ದೂರ ಕಳಿಸೋದು ಚೆನ್ನಾಗಿರಲ್ಲ. ಹಾಗಲ್ಲ ರೀ, ನಾವಂತೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೇಲಿ ಇರೋದಿಲ್ಲ. ಅವರಿಗೂ ಮೆಡಿಸಿನ್ ತಗೊಳ್ಳೋದಕ್ಕೂ ಗೊತ್ತಾಗಲ್ಲ. ಅಲ್ಲಾದ್ರೆ ಹಾಗಲ್ಲ, ಅಲ್ಲಿ ಎಲ್ಲದಕ್ಕೂ ಜನ ಇರ್ತಾರೆ. ಅವರ ವಯಸ್ಸಿನವ್ರ ಜೊತೆ ತುಂಬಾ ಖುಷಿಯಾಗಿರ್ತಾರೆ. ಆಯ್ತು, ಹಾಗಾದ್ರೆ ನೀನು ಹೇಳಿದ ಹಾಗೆ ಆಗ್ಲಿ. ಆದ್ರೆ ಈ ವಿಷಯವನ್ನು ಅವ್ರ ಹತ್ರ ಹೇಗೆ ಹೇಳೋದು? ಅಪ್ಪ ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡ್ಬೇಕಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ರ ಮಾತಾಡೋಕೆ ಪುರುಸೊತ್ತಾಯ್ತಲ್ವಾ? ಹೇಳು ಮಗ, ಏನ್ ವಿಷಯ? ಹೌದಮ್ಮ, ನಿಂಗೂ ಗೊತ್ತಲ್ವಾ, ನನ್ಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ನಾಳೆಯಿಂದ ಭವ್ಯ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ನಮಗೂ ನಿಮ್ಗೆ ಬೇಕಾದ ಹಾಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾನು ಮತ್ತೆ ಅವಳು ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ಏನ್ ಮಗ? ಅದೇನಂದ್ರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದ್ರೆ ಇಲ್ಲೇ ಹತ್ತಿರ ಸಿಟಿಯಲ್ಲಿ ಆಶ್ರಮ ಇದೆ ಅಲ್ವಾ? ಸ್ವಲ್ಪ ದಿವಸ ಮಾತ್ರ, ಬೇಗ ಕರ್ಕೊಂಡ್ ಬರ್ತೇನೆ. ಏನು ಹೇಳ್ತಿದ್ದಿ ಮಗ? ನಾವು ನಿಂಗೆ ಬೇಡವಾದ್ವಾ? ನಮ್ಮಿಂದ ಏನ್ ತಪ್ಪಾಯ್ತು? ಹಾಗಲ್ಲ ಅಪ್ಪ, ನಿಮ್ಮ ಒಳ್ಳೇದಕ್ಕೆ ತಾನೇ ನಾ ಇಲ್ಲಿ ಹೇಳೋದು. ಸ್ವಲ್ಪ ದಿವಸ ಮಾತ್ರ. ಅಯ್ಯೋ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೇವೆ. ನಿಮ್ಮನ್ನ ಅಪ್ಪು ಅಪ್ಪಿನ ಬಿಟ್ಟು ಹೇಗೆ ದೂರ ಇರೋದು ಹೇಳು? ಹೌದು ಮಗ, ನಾವ್ ಇಲ್ಲೇ ಇರ್ತೇವೆ. ನಮ್ಗೆ ಇನ್ನು ಏನಾಗ್ಬೇಕು? ಇಲ್ಲೇ ಆರಾಮಾಗಿ ಇದ್ದೇವಲ್ವಾ? ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳಿಯಾಗಿದೆ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋ ತಾನೆ. ಕರ್ಕೊಂಡು ಬರ್ತೇನೆ, ಅಲ್ಲೇ ಬಿಡೋದಿಲ್ಲ. ಸಂಜೆ ರೆಡಿಯಾಗಿರಿ. ನೋಡಿದ್ರೀ, ನಮ್ಮ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿಯನ್ನ ದೂರ ಕಳಿಸುವಷ್ಟು. ನಾನು ಅವನಿಂದ ಇಂತಹ ರೀತಿಯ ಮಾತನ್ನು ನಿರೀಕ್ಷಿಸಲೇ ಇಲ್ಲ.
ಏನ್ ಮಾಡ್ಲಿಕ್ಕಾಗ್ತದೆ ಹೇಳು? ಎಲ್ಲ ಅವರವರು ಪಡ್ಕೊಂಡು ಬಂದದ್ದು. ಆ ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೆ ಅಂತ ಯಾರಿಗೂ ಗೊತ್ತು. ಸಮಾಧಾನ ಮಾಡಿಕೊ. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಅವನು ಹೆಂಡತಿ ಮಕ್ಕಳು ಕೆಲಸ ಅಂತ ಬ್ಯುಸಿ ಇದ್ದಾನೆ. ಇನ್ನು ಅವನಿಗೆ ನಮ್ಮ ಅಗತ್ಯ ಇಲ್ಲ ಕಣೆ. ಅವನೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ನೀನ್ ಯಾಕೆ ಸುಮ್ನೆ ಹತ್ತು ಆರೋಗ್ಯ ಹಾಳು ಮಾಡ್ಕೊಳ್ತೀಯ? ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದು ರೀ? ಯಾರಿಗೋಸ್ಕರ ಬದುಕ್ತಾ ಇದ್ದೇವೋ ಅವರಿಗೆ ನಾವು ಬೇಡ. ನಾವಿನ್ನು ಬದುಕಿದ್ದು ಸತ್ತ ಹಾಗೆ. ಬಾ, ಏನೇನ್ ಬೇಕೋ ತುಂಬಿಸ್ಕೊ. ಆಮೇಲೆ ತಡ ಆದ್ರೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಅವರ ಮುಖ ಕಂಡ್ರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ. ಬಾ. ಅಪ್ಪ, ಅಮ್ಮ, ಡೋಂಟ್ ವರಿ, ನಿಮ್ಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ 6 ತಿಂಗಳ ಫೀಸನ್ನು ನಾನು ಭರಿಸಿದ್ದೇನೆ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಂಗೆ ಫೋನ್ ಮಾಡಿ. ಮೊಮ್ಮಕ್ಕಳನ್ನು ನೋಡ್ಲಿಕ್ಕೆ ಆಸೆ, ಅವರ ಜೊತೆ ಇರೋಕೆ. ಯಾಕೆ ಹಾಗೆ ಮಕ್ಕಳ ಹಾಗೆ ಹಠ ಮಾಡ್ತೀರಾ ಅಪ್ಪ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ಹೋಗಿ ನೀವು, ನನಗೆ ಲೇಟ್ ಆಗ್ತಿದೆ. ನಾನು ಜೋಸೆಫ್, ಪ್ರೇಮಾಲಯ ಆಶ್ರಮದ ಸೀನಿಯರ್ ಮೋಸ್ಟ್ ಸದಸ್ಯ. ಈ ಆಶ್ರಮದ ಎಲ್ಲಾ ಸದಸ್ಯರ ವಿಚಾರ ಗೊತ್ತಿರೋದು ನನಗೊಬ್ಬನಿಗೆ ಮಾತ್ರ. 1 ನಿಮಿಷ, ನಮ್ಮ ಆಶ್ರಮದ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದ್ಸಲ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನು ತುಂಬಾ ಜನ ಸದಸ್ಯರಿದ್ದಾರೆ. ಏನ್ ಶಾರದಮ್ಮ, ಮಗ ಕಾಲ್ಗೆ ಸಿಕ್ಕಿದ್ನಾ? ಪಾಪ, ನನ್ ಮಗನ್ಗೆ ತುಂಬಾ ಕೆಲ್ಸ ಇರ್ಬೇಕು, ಬ್ಯುಸಿ ಇದ್ದಾನೆ ಅನ್ಸುತ್ತೆ, ಫೋನ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ದು. ನೋಡಿ ಜೋಸೆಫ್ ಅಣ್ಣ, ನೀವು ನನ್ ಮಗನ್ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಪರಿಸ್ಥಿತಿಗೆ ಕಟ್ಬಿದ್ದು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತಾ ಇರಿ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಹಾ, ಏನ್ ಹೇಳಿ ನಿಮ್ಗೆ? ಬೈ ಈಗ ಹೋದ್ರಲ್ಲ, ಅವರು ಶಾರದಮ್ಮ ಅಂತ. ಮಗನ ಕಾಲ್ಗೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡುದು, ಮಗ ನಾಟ್ ರೀಚೇಬಲ್. ಅಂದ ಹಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ್ದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದಂತೆ ಈ ವೃದ್ಧಾಶ್ರಮಕ್ಕೆ ನನ್ನನ್ನು, ನನ್ನ ಹೆಂಡತಿನ ಕರ್ಕೊಂಡು ಬಂದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದುಕೊಂಡ್ರೆ ಹೇಗೆ? ಇಲ್ಲಿ ಇರುವವರೆಲ್ಲ ನಮ್ಮ ವಯಸ್ಕರೇ. ಅಂದ ಹಾಗೆ ಇಲ್ಲಿ ಇರುವವರೆಲ್ಲ ಸಮಾನ ಮನಸ್ಕರೇ. ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆ ಅನುಭವಿಸುತ್ತಿರುವವರು. ಅಂದ ಹಾಗೆ ಜೋಸೆಫ್ ಅಣ್ಣ, ನೀವಿಲ್ಲಿರೋ ಕಾರಣ ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿಬಿಟ್ಟೆ.
ಆದ್ರೆ ನನ್ನವಳು ತೀರಿಕೊಂಡ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ. ಈ ಪ್ರೇಮಾಲಯ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫ್. ಮಗು ಹೆಣ್ಣಾಗಲಿ ಗಂಡಾಗಲಿ ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪಮ್ಮನಿಗೆ ಇಂತಹ ಪ್ರೇಮಾಲಯವೇ ಗತಿ. ಆದ್ರೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಚಾರ ಹೇಳ್ತೀನಿ. ಇಲ್ಲಿರುವ ಒಂದು ವ್ಯಕ್ತಿಯು ಬಡ ಕುಟುಂಬದಿಂದ ಬಂದಿಲ್ಲ. ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸಿನೆಸ್ ಮಾಡುವವರ ತಂದೆ ತಾಯಿಗಳೇ. ಅದು ಸರಿ ಜೋಸೆಫ್ ಅಣ್ಣ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು. ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿಸಬೇಕು. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವಾಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರದಿಂದ ಕಾಯ್ತಾ ಇದ್ರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕೆಂದಾಗ ಎಡವಿ ಬಿದ್ದಾಗ ನಿಮ್ಮ ತಂದೆ ತಾಯಿಯ ತೋಳುಗಳು ನೀವು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು. ಆದ್ರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ, ಶಕ್ತಿ ಕುಂದಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ, ವೃದ್ಧಾಶ್ರಮವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ಅಣ್ಣ, ಇವತ್ತೂ ಅಜ್ಜ ಅಜ್ಜಿ ಬರ್ಲಿಲ್ಲ. ಇವತ್ತೇ ಬರ್ತಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಕ್ಳೇ, ಯಾರನ್ನ ಹುಡುಕ್ತಾ ಇದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಕಾಣ್ತಾನೆ ಇಲ್ಲ. ನಾವು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಆದ್ರೆ ಇಲ್ಲಿ ನೋಡಿದ್ರೆ ಹೌದು, ಅಜ್ಜ ಅಜ್ಜಿ ಇರ್ತಿದ್ರೆ ಸಂಜೆ ಬರ್ಬೇಕಾದ್ರೆ ತಿಂಡಿ ಕೊಡ್ತಿದ್ರು, ನಮ್ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಆದ್ರೆ ಈಗ ಯಾರಿಲ್ಲ. ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲ್ಸ ಅಂತ ಬ್ಯುಸಿ ಇರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾ? ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗ್ತಿದೆ. ನಮ್ಮನ್ನು ನೋಡದೆ ಹೇಗಿರ್ತಾರೆ ಅವರು? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಓದಿನ ಕಡೆ ಗಮನ ಕೊಡಿ. ನಾವು ಓದಿ ಏನಾಗ್ಬೇಕು? ಮಕ್ಳೇ, ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು. ನಾವಿಬ್ರು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ನೀವು ಹೋಗಿ ಆಟ ಆಡ್ಕೊಳ್ಳಿ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತಗೊಂಡ್ವಿ ಅಂತ ಅನಿಸ್ತಾ ಇದೆ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡ ನಿರ್ಧಾರದ ಉದ್ದೇಶವನ್ನೇ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೌದು, ಯಾಕೋ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ಇನ್ನು ನಾವು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ತಪ್ಪಿ ಹೋಗ್ತದೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರೋಣ. ಬನ್ನಿ, ಹೋಗೋಣ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ಅಂತಹ ದೇವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕೇ ಹೊರತು ವೃದ್ಧಾಶ್ರಮದಲ್ಲಿ ಅನಾಥವಾಗಿ ಕೊರಗಲು ಬಿಡಬಾರದು. Let us all clap our hands. Let us all clap our hands loud. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಹಾಸನಾಗಿರುವ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಒಂದು ವಂದನೆಗಳು. ತಾವೆಲ್ಲರೂ ಬಂದು ಇಲ್ಲಿ ಮಕ್ಕಳ ಒಂದು ಎಲ್ಲ ರೀತಿಯ ನಾಟಕವನ್ನು ನೃತ್ಯವನ್ನು ನೋಡೋದು ತುಂಬ ಸಂತೋಷವಾದ ಕಾರ್ಯ. ಹೌದು, ನಾನು ಈ ಶಾಲೆಯಲ್ಲಿ ಬೆಳೆದಂಥ ಒಂದು ಮಗು. ನಾನು ಈ ಶಾಲೆಗೆ ಬಂದಿದ್ದು ಐ ಥಿಂಕ್ 3rd ಕ್ಲಾಸ್, 3ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಇಲ್ಲೇ ಇದ್ದು, ಇಲ್ಲೇ ಆಶ್ರಮದಲ್ಲಿದ್ದು, ಇಲ್ಲೇ ಓದಿ, ಇಲ್ಲೇ ಬೆಳೆದು ದೊಡ್ಡವನಾಗಿ ಈ ದಿನದಲ್ಲಿ ಕೂಡ ನಾನು ಇಲ್ಲೇ ಇದ್ದೇನೆ. ಇದೆಲ್ಲ ಏನು ಹಾಗೆ ಬಂದು ಹಾಗೆ ಹೋಗಿರೋ ರೀತಿ ಏನೋ ಒಂದು ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋ ಥರ ಪಟ್ ಅಂತ ಆಗೋಗ್ಬಿಟ್ಟಿದೆ. ಆದರೆ ನಾನಿಲ್ಲಿ ಬಂದಾಗ ತುಂಬ ಚಿಕ್ಕ ಮಗು. ಈ ದಿನದಲ್ಲಿ ನೋಡಬೇಕಾದ್ರೆ ಇಷ್ಟು ದೊಡ್ಡವನಾಗಿರೋದಕ್ಕೆ, ಎಲ್ಲರ ಮುಂದೆ ನಿಮ್ಮ ಮುಂದೆ ನಿಂತಿರೋದಕ್ಕೆ ತುಂಬ ಒಂದು ಖುಷಿಯಾಗುತ್ತಿದೆ. ಏನೋ ಇಲ್ಲಿ ನಾವು ಹಾಗೆ ಓದೋದು ಮಾತ್ರವಲ್ಲ, ಒಳ್ಳೆ ನಾನು ಇಲ್ಲಿ ಓದ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ನಾನು ಟೀಚರ್ಸ್ ನನಗೆ ಟ್ರೈನ್ ಮಾಡಿದ್ರು, ಎಲ್ಲ ರೀತಿಯ ಒಂದು ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಿದ್ರು. ಇವತ್ತು ನಾವು ಯಾವುದೇ ಕಾಲೇಜ್ಗೆ ಏನೇ ಹೋದರೂ ಕೂಡ, ಏನೇ ಮಾಡಿದರೂ ಕೂಡ, ಎಂಥ ಕಾಲೇಜು, ಎಂಥ ಇಂಟರ್ನ್ಯಾಷನಲ್ ಕಾಲೇಜ್ಗೆ ಹೋಗಿದ್ರೆ ಕೂಡ ನಮಗೆ ಫೌಂಡೇಶನ್ ಏನಾಗಿರುತ್ತದೆ ಅಂದರೆ ಅದು ನಮಗೆ ಶಾಲೆ ಮಾತ್ರನೇ ಆಗಿರುತ್ತದೆ. ಈ ದಿನದಲ್ಲಿ ನನಗೆ ಫೌಂಡೇಶನ್ ಏನಂದರೆ ಇದೇ ನಮ್ಮ ಕ್ರೈಸ್ಟ್ ದ ಕಿಂಗ್ ಕಾನ್ವೆಂಟ್ ಸ್ಕೂಲ್ ನನಗೆ ಫೌಂಡೇಶನು. ಆದ್ದರಿಂದ ಈ ದಿನದಲ್ಲಿ ಇಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತಿರೋದು, ಇಲ್ಲಿ ಮಾತನಾಡೋದು ತುಂಬ ಒಂದು ಸಂತೋಷವಾದ ಕಾರ್ಯ. ಅದೇ ರೀತಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಒಂದು ಇಲ್ಲಿ ಆಶ್ರಮದಲ್ಲಿರುವಂಥ ಎಷ್ಟೊಂದು ವಾರ್ಡನ್ಗಳಿದ್ದರು. ಎಲ್ಲರೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟು ಹೇಗೆ ಇರಬೇಕು, ಹೇಗೆ ಶಿಸ್ತನಿಂದ ಇರಬೇಕೆಂದು ಕಲಿಸಿಕೊಟ್ಟ ಒಂದು ಶಾಲೆ, ಒಂದು ಆಶ್ರಮವಾಗಿದೆ. ಅದು ಮಾತ್ರವಲ್ಲದೆ ನಮ್ಮ ಬೆನ್ನ ಎಲುಬೆ ನಿಂತಂಥ ಪಾಲ್ ಸರ್ ಆಗಿರಬಹುದು, ಮಮ್ಮಿ ಡ್ಯಾಡಿ ಎಲ್ಲರಾಗಿರಬಹುದು, ಎಲ್ಲರೂ ತಿದ್ದಿ ಹಿಡಿದು ಹೊಡೆದು ನಮ್ಮನ್ನು ಬೆಳೆಸಿದ ಕಾರಣ ಈ ದಿನದಲ್ಲಿ ನಾವು ಈ ರೀತಿಯಾಗಿ ಒಂದು ನಿಂತಿರೋದಕ್ಕೆ ಕಾರಣವಾಗಿದೆ. ಹಾಗೆ ನಾನು ಮಾತ್ರವಲ್ಲ, ಈ ದಿನದಲ್ಲಿ ನನ್ನ ಹಾಗೆ ಅನೇಕರು ನಮ್ಮ ಶಾಲೆಯಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ. ಅದೇ ರೀತಿ ಈ ದಿನದಲ್ಲಿ 1st ಸ್ಟ್ಯಾಂಡರ್ಡಿಂದ 10ನೇ ಕ್ಲಾಸ್ ಹೊತ್ತು ಯಾರ್ಯಾರು ಓದುತ್ತಿದ್ದಾರೋ ಅವರು ಕೂಡ ನಾಳೆ ದಿನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಚೆನ್ನಾಗಿ ಓದುವರಾಗಿ ಕಾಣಬಹುದು. ಆದ್ದರಿಂದ ತಮ್ಮ ಮಕ್ಕಳನ್ನು ಇದೇ ಶಾಲೆಯಲ್ಲಿ ಓದಿಸಿ ದೊಡ್ಡವರಾಗಿ ಮಾಡಿ ಮುಂದೆ ಒಂದು ಎಲ್ಲ ಜನರಿಗೆ ಒಂದು ಸಂತೋಷವಾದ ಕಾರ್ಯಗಳನ್ನು, ಖುಷಿ ಕೊಡುವಂಥ ಕಾರ್ಯಗಳನ್ನು ಏನೋ ಒಂದು ಅಚೀವ್ ಮಾಡುವ ಹಾಗೆ ಎಲ್ಲರೂ ಬೆಳೆಯುತ್ತ ನಂಬಿಕೆ ನನ್ನಲ್ಲಿ ಇದೆ. ಹಾಗೆ ನಿಮ್ಮೆಲ್ಲರಿಗೂ ಇದ್ದಲ್ಲಿ ಕೂಡ ಎಲ್ಲರೂ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಇನ್ನು ಬರುವ ವರ್ಷಗಳಲ್ಲಿ ಕೂಡ ಇರುವುದಾದರೆ ತುಂಬ ಒಂದು ಸಂತೋಷವಾದ ಕಾರ್ಯವು. ಈ ಒಂದು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ಲ ಒಂದು ಹಿರಿಯರಿಗೂ, ಪ್ರಾಂಶುಪಾಲರಿಗೂ, ಸದಸ್ಯರಿಗೂ, ಎಲ್ಲ ಮಕ್ಕಳಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. அற்புதம் அதிசயம் இந்த ஆண்டு நடக்க போகுது. அற்புதம் அதிசயம் இந்த ஆண்டு நடக்க போகுது. கவலைப்படாத 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 கவலைப்படாத, அற்புதங்கள் குவிய போகுதே, அற்புதங்கள் குவிய போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு, சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு.
அற்புதங்கள் செஞ்சிடுமே எங்க சந்ததி. தடையெல்லாம் தாண்டி படியெல்லாம் ஓட்டி ஏறே ஏறே மேலே ஏறே. தடையாய் நிற்கும் இரும்பு கதவே தானாகவே திறக்க போகுதே. தடையாய் நிற்கும் இரும்பு கதவே தானாகவே திறக்க போகுது. கேள்விப்படாத ஐஸ்வர்யங்கள் கேள்விப்படாத ஐஸ்வர்யங்கள் உன் கதவை தட்ட போகுதே. உன் களஞ்சியங்கள் நிரம்ப போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு, சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு, சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு, சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. ಬಂದವರ ಕಾಪಾಡು ಚೌಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಮಾಡ್ಲಿ ಚೌಂಬೇಶ್ವರ. ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚುಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಗಣಿತಾನೆ ಬ್ಯಾನ್ ಮಾಡಿ ಅಂತೆ. ಮತ್ತಿನ್ನೇನ್ ಸರ್, ಅಂತ ವೃತ್ತ ಪರಿವೃತ್ತ ಗುಣಾಕಾರ ಭಾಗಾಕಾರ ಅಂತ ವಯ್ಯ ತಲೆ ಕೆಡಿಸ್ತಾನೆ. ಏನ್ ತಡ್ಕೊಳ್ಳೋದ್ ನಾವು? ಕಷ್ಟಪಟ್ಟು ಓದೋದ್ ಬಿಟ್ಬಿಟ್ಟು ಆ ಗಣಿತ ಬೇಡ ಹಂಗೆ ಹಿಂಗೆ ಅಂತ ತಲೆ ಮಾಡ್ತಿದ್ಯೇನೋ. ಸರ್, ನಮ್ಗೆ ಕೂಡೋದು ಕಳಿಯೋದು ಗೊತ್ತು, ಜೀವನಕ್ಕೆ ಸಾಕು. ಈ A ಸ್ಕ್ವೈರು ಬಿ ಸ್ಕ್ವೈರು AB ಸ್ಕ್ವೈರು ಇದನ್ನೆಲ್ಲ ತಕೊಂಡು ಮಣ್ಣ ಮುಕ್ಕನ್ನ ಅದ್ರಿಂದ ಏನ್ ಹೊಟ್ಟೆ ಗಿಟ್ಟ ಬರ್ತದೆ ನಮ್ಗೆ? ಒಂದೊಂದ್ಲ ಒಂದು ಎರಡೆರಡ್ಲ ಎರಡು ಮೂರ್ಲ ಮೂರು ಆಟು ಮಾಡು. ಓ ಮೈ ಗಾಡ್ ಜಿಲ್ಲ, ವಾಟ್ ಎ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಮಾರ್ಕ್ಸು ಕೊಟ್ಟವನ ಲೂಸು, ಅರ್ಧಕ್ಕೆ ಕೋರ್ಸು ಬಿಟ್ಟವನ ಪಾಸು. ಎಕ್ಸಾಮ್ ಡೇಟ್ ರಿಲೀಸ್ ಆಯ್ತು ಕಣೋ. ರಿಲೀಸಾ? ಎಕ್ಸಾಮ್ ಡೇಟ್ ರಿಲೀಸ್ ಆಯ್ತಾ? ಮಗ ಎಕ್ಸಾಮ್ ಇದೆ, ಓದ್ಕೊಳನ್ವಾ? ನಾವ್ ಯಾವತ್ತಾರು ಓದಿದ್ವ ಮಗ? ಕಾಪಿ ಹಿಡ್ದು ಪಾಸ್ ಆಗೋಣವಾ? ಸಿಗಾಕೊಂಡ್ರೆ ಡಿಬಾರೆ ಮಗ. ದೇವ್ರ ಮೇಲೆ ಬಾರ ಹಾಕೊಂಡ್ವಾ? ಇಷ್ಟೇ ನಮ್ ಜೀವನ ಮಗ. ಪರೀಕ್ಷೆನ ಬಾಡಿಯಾ ಕ್ವಶನ್ ಪೇಪರ್ಗೆ ನಾಗರಹಾವ್ ಕಡಿಯಾ ಅತ್ಲ ಕಡೆ ಪ್ರಣಯ ಇತ್ಲ ಕಡೆ ಪ್ರಳಯ. ಫೈನಲ್ ಇಯರ್ಗೆ 101 ತೆಂಗಿನಕಾಯಿ ಹೊಡಿಯ. ಬೈಬ್ಯಾಡ್ರಪ್ಪೋ ಎಕ್ಸಾಮ್ ಹಿಂದಿನ ದಿವಸ ಓದ್ತಿವ್ರಪ್ಪೋ. ನಾಳೆ ಚಿಂತೆ ನಮ್ಗ್ಯಾಕ್ರಪ್ಪೋ, ಇವತ್ತೇ ಹೇಳ್ತೀನಿ ಕೇಳ್ಕೊಳ್ರಪ್ಪೋ. ಅದಕ್ಕೆ ಸಬ್ಜೆಕ್ಟ್
ಸಂದರ್ಭದೊಂದಿಗೆ ವಿವರಿಸಿ. ಬಡ್ಕೋ ಬಾಯ್. ಮ್ಯಾಥ್ಸ್ ಹೋದ್ವ, ಸೈನ್ಸ್ ಹೋದ್ವ, ಕನ್ನಡ ಹಿಂದಿ ಹೋದ್ವ, ಸೋಷಿಯಲ್ಸ್ ಹೋದ್ವ, ಇಂಗ್ಲಿಷ್ ಹೋಗಾಕಬೇಕು ಹೋತಾವ ನಾವು ಎಲ್ಲ ಹೋಗ್ಬಿಟ್ಟೈತಲ್ಲ. ಅದನ್ನ ಸಪರೇಟ್ ಹೇಳ್ತೀಯ? ಸಪರೇಟ್ ಹೇಳಿದ್ರೆ ಯಾವುದರ ಮುಂದೆ ಪಾಸ್ ಆಗೈತಿ ಅಂದ್ಕಂತಾರಲ್ಲ ಈ ವೈಕ ಸುಮ್ಮನ. ಆರಾರು ಸಬ್ಜೆಕ್ಟಿಗೆ ಆರಾಜನ ಮೇಷ್ಟ್ರು, ವಿದ್ಯಾರ್ಥಿ ಒಬ್ನೇ ಪಾಪ ಎಲ್ಲ ಸೇರ್ಕೊಂಡಿಟ್ರು. ಪೇಪರ್ ಮೇಲಾಣೆ, ಫ್ಯೂಚರ್ ನಾಕಾಣೆ, ಪ್ರಿನ್ಸಿಪಲ್ ಕುರ್ಚಿ ಮುರಿಯ, ಸೂಪರ್ವೈಸರ್ಗೆ ಹೆಂಡತಿ ಹೊಡಿಯ. ಬೈಬ್ಯಾಡ್ರಪ್ಪೋ ಅಟೆಂಡೆನ್ಸ್ ಕಮ್ಮಿ ಇರ್ಬೋದ್ರಪ್ಪೋ. ಬೆಳತನಕ ಮೊಬೈಲ್ ನೋಡಿ ಬೆಳಗ್ಗೆ ಕ್ಲಾಸ್ ಎಲ್ಲ ಮಿಸ್ ಆಗೋಪ್ಪೋ. ನಾವು ಉದ್ಧಾರ ಆಗೋದು ಡೌಟ್. ಓಕೆ ಸ್ಟೂಡೆಂಟ್ಸ್, 10 more minutes. ಡೈವರ್ಟ್ ಸಪ್ಲಿಮೆಂಟ್ಸ್. ಕೊಟ್ಟಿದ್ದ ಪೂರ್ತಿ ಬರ್ದಿಲ್ಲ, ಇನ್ನು ಎಕ್ಸ್ಟ್ರಾ ಹಾಳಿ ಯಾವ ಫೀತ್ರಿ ಪಿಲ್ಲಿ ಮಗ ಬರೀತಾನ್ರಿ ಸರ್. ಡೋಂಟ್ ಡಿಸ್ಟರ್ಬ್ ಅಪ್ಪ ಪ್ರಿಯ. ಎಲ್ಲಾರು ಪಾಸ್ ಆಗೋದ್ರೆ ಫೇಲ್ ಆಗೋರು ಯಾರು? ಬುದ್ಧಿವಂತರು ದೇಶ ಬಿಟ್ರೆ ಉಳಿಸೋರು ಯಾರು? ಪರೀಕ್ಷೆನ ಬಡಿಯ ಕ್ವಶನ್ ಪೇಪರ್ಗೆ ಬಡಿಯ. ಬಡ್ಕೋ ಬಾಯ್.
यीशु कुछ ऐसा गाऊंगा आज तो मैं यीशु कुछ ऐसा नाचूंगा आज तो मैं यीशु कुछ ऐसा गाऊंगा आज तो मैं यीशु कुछ ऐसा नाचूंगा शांति का राजा तू बादशाह मौत को तूने हरा दिया शांति का राजा तू बादशाह मौत को तूने हरा दिया तू जो जिंदा है मैं झूमूंगा यीशु मैं झूमूंगा यीशु मैं झूमूंगा Thank you, students. ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ ಹುಟ್ಟು ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ ಹೆತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ ದಾನ ಮಾಡಿ ನನ್ನ ಹಸಿವ ನೀಗಿಸಿರಿ ಪುಣ್ಯವು ನಿಮಗಣ್ಣ ಅಣ್ಣ ದಾನ ಮಾಡಿರಣ್ಣ ಅಣ್ಣ ದಾನ ಮಾಡಿರಣ್ಣ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ ನೊಂದ
ನೊಂದ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ, ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ, ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ. ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ, ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ. ಆಸೆಯಿಂದ ನಾ ದಾರಿ ಕಾಯುತ್ತಿದ್ದ ದಿನವು ಕೂಡಿ ಬಂತ, ಯೇಸು ದೇವ ಬಂದನಂತ, ಯೇಸು ದೇವ ಬಂದನಂತ. ಲೇ ಬಾರ್ತಿಮೇವನೇ, ಯೇಸು ಹೋಗ್ತಾ ಇದ್ದಾರೆ ಕಣೋ. ಏನು ಏನು ಯೇಸುನೇ, ಯೇಸು ಸ್ವಾಮಿಯೇ, ದಾವೀದ ಪುತ್ರ ಯೇಸುವೇ. ಯಾಕೋ ಯಾಕೋ ಕಿರ್ಚ್ತಾ ಇದೀಯಾ? ನಾವು ಭಿಕಾರಿಗಳು ಕಣೋ. ಯೇಸು, ದಾವೀದ ಪುತ್ರ ಯೇಸುವೇ, ದೇವರ ಕುವರ ಯೇಸುವೇ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ, ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ, ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ. ಬಾರ್ತಿಮೆಯೋನ, ಅವನನ್ನು ನನ್ನ ಬಳಿಗೆ ಕರೆತನ್ನಿ. ಇದೋ ಸ್ವಾಮಿ, ಇದೋ ಸ್ವಾಮಿ, ನಾನು ಬಂದೆ. ಏ ನಿಧಾನ ಕಣೋ, ಬಿದ್ದಿಯೇ. ತಗೋ ಈ ಕೋಲು ತಟ್ಟೆ. ಇನ್ನು ಈ ಕೋಲು ತಟ್ಟೆ ಅವಶ್ಯಕತೆ ಇಲ್ಲ. ನನ್ನ ಯೇಸು, ನನ್ನ ರಕ್ಷಕ ನನ್ನನ್ನು ಕರೆದಾಯಿತು. ಯೇಸು ಬಳಿಗೆ ಹೋಗಿ ಅವರ ಪಾದವಿಡಿದೆ ನನ್ನ, ಯೇಸು ಬಳಿಗೆ ಹೋಗಿ ಅವರ ಪಾದ ಹಿಡಿದೆ ನನ್ನ. ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ, ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ. ಕಂದ, ನನ್ನಿಂದ ಏನಾಗ್ಬೇಕು ನಿನಗೆ? ಸ್ವಾಮಿ, ಸ್ವಾಮಿ, ನಾನ್ ಪ್ರಪಂಚ ನೋಡ್ಬೇಕು, ನಾ ಲೋಕ ನೋಡ್ಬೇಕು, ನಾ ಎಲ್ಲ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು ಸ್ವಾಮಿ. ಸ್ವಾಮಿ, ನನಗೆ ಕಣ್ಣು ಕೊಡಿ, ಕಣ್ಣು ಕೊಡಿ. ನೋಡು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ನನಗೆ ಕಾಣ್ತಾ ಇದೆ, ನನಗೆ ಕಾಣ್ತಾ ಇದೆ. ನಾ ಪ್ರಪಂಚ ನೋಡ್ತಾ ಇದ್ದೀನಿ, ಬೆಳಕು ನೋಡ್ತಾ ಇದ್ದೀನಿ, ನನಗೆ ಕಾಣ್ತಾ ಇದೆ. ದೇವಾ, ದೇವಾ, ಸ್ತೋತ್ರ, ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಜೀವಮಾನವೆಲ್ಲ ಸಾರುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ. ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ, ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ. ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ, ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ.